ಮಹಿಳಾ ಮೀಸಲು ಕ್ಷೇತ್ರ ಮರು ವಿಂಗಡಣೆ ವಿಧೇಯಕಕ್ಕೆ ಅಗ್ನಿ ಪರೀಕ್ಷೆ ಎದುರಾಗಿರುವುದು. ಇವತ್ತು ಲೋಕಸಭೆಯಲ್ಲಿ 2 ವಿಧೇಯಕಗಳ ಕುರಿತು ಮತದಾನ. ಸಂಜೆ 4 ಗಂಟೆಗೆ ಲೋಕಸಭೆಯಲ್ಲಿ ವಿಧೇಯಕಗಳ ಕುರಿತು ಮತ. ಮಸೂದೆ ಅಂಗೀಕಾರವಾಗುವುದಕ್ಕೆ 3/2 ಬಹುಮತ ಅಗತ್ಯ. ಸರಳ ಬಹುಮತ 272ರ ಬದಲು 360 ಬಹುಮತ ಅತ್ಯಗತ್ಯ. ಸಾಂವಿಧಾನಿಕ ತಿದ್ದುಪಡಿ ಕಾರಣ 3/2 ಬಹುಮತ ಅಗತ್ಯ. ಲೋಕಸಭೆಯಲ್ಲಿ ಎನ್ಡಿಎ ಸದಸ್ಯರ ಬಲ 293, 360ರಷ್ಟು ಬಹುಮತಕ್ಕೆ ಕೇಂದ್ರ ಏನ್ ಮಾಡುತ್ತೆ ಅನ್ನೋದು ಕುತೂಹಲ. ನೋಡಿ, ಇವತ್ತಿನ ಈ ಒಂದು ಬಿಲ್ ಅಂತ ಏನು ಹೇಳ್ತಾ ಇದ್ದಾರೆ, ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇರುವಂಥದ್ದು ಈ ಮಸೂದೆಗಳು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಗೃಹ ಸಚಿವರು ಇಬ್ಬರೂ ಕೂಡ ಈ ಮಸೂದೆ ಏನು ಹೇಳುತ್ತೆ, ಏನು ಮಾಡುತ್ತೆ, ಯಾಕೆ ಇದನ್ನು ಮಂಡಿಸ್ತಾ ಇದ್ದೀವಿ, ಇದರ ಮಹತ್ವವೇನು, ವಿಶೇಷತೆ ಏನು ಅನ್ನೋದನ್ನು ತಿಳಿಸಿಬಿಟ್ಟಿದ್ದಾರೆ. ಆದರೆ ಇದಕ್ಕೆ ಸಹಜವಾಗಿ ವಿರೋಧ ಅನ್ನೋದಿದೆ. ಆಮೇಲೆ ಇನ್ನೊಂದು, ಯಾವುದೇ ವಿಧೇಯಕಗಳು ಮಂಡನೆ ಆಗಬೇಕಾದ್ರೆ, ಆ ಬಿಲ್ ಪಾಸ್ ಆಗಬೇಕಾದ್ರೆ ಬಹುಮತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸಂಖ್ಯಾಬಲನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇಲ್ಲಿ ಅದು ಸಮಸ್ಯೆ ಇದೆ. ಹಾಗಾಗಿ ಇದನ್ನು ಹೆಂಗೆ ಸಕ್ಸಸ್ ಆಗ್ತಾರೆ, ಈ ಅಗ್ನಿ ಪರೀಕ್ಷೆಯಲ್ಲಿ ಕೇಂದ್ರ BJP ಯಾವ ಥರ ಪಾಸ್ ಆಗುತ್ತೆ ಅನ್ನೋದೊಂದು ಇಂಪಾರ್ಟೆಂಟ್ ಆಗೋದು. ನಂಬರ್ ಗೇಮೇ ಇಲ್ಲಿ ಕಂಪ್ಲೀಟ್ ಆಗಿ ಮುಖ್ಯವಾಗಿರೋದು. ನಂಬರ್ ಗೇಮ್ನಲ್ಲೇ ಎಲ್ಲನೂ ನಿಂತಿರುವಂಥದ್ದು. ಆದರೆ ಹೇಗಾದರೂ ಮಾಡಿ ಇವನ್ನು ಪಾಸ್ ಮಾಡಿಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಅಂತೂ ಪ್ರಯತ್ನ ಪಡ್ತಾ ಇದೆ. ಅನ್ಯ ಮಾರ್ಗವೂ ಒಂದು ಇದೆ. ಸೊ ಆ ರೂಟಲ್ಲಿ ಬರಬೇಕಾಗತ್ತೆ. ಬಟ್ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಕೇಶ್, ಈಗ ಸಂಖ್ಯಾಬಲದ ವಿಚಾರವನ್ನು ನೋಡಿದಾಗ ಇಲ್ಲಿ ನಂಬರ್ ಗೇಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ NDAಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬೇರೆ ಬೇರೆ ಪ್ಲ್ಯಾನ್ಸ್ಗಳಿಗೇನಿದೆ, ಈ ಮಸೂದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ 4 ಗಂಟೆಯ ಮೀಟಿಂಗ್, 4 ಗಂಟೆಯ ಸಭೆ ಎಷ್ಟು ಮಟ್ಟಿಗೆ ಮಹತ್ವವನ್ನು ಪಡ್ಕೊಳ್ತಾ ಇದೆ ಅಂತ? ನೀತಿ ಲೋಕಸಭೆಯಲ್ಲಿ ಹೊಸದಾಗಿ ತಂದಿರುವಂತಹ 3 ಬಿಲ್ಗಳನ್ನು ಮಂಡನೆ ಮಾಡುವುದಕ್ಕೆ ಇವತ್ತು ಮುಹೂರ್ತ ನಿಗದಿಯಾಗಿದೆ. 4 ಗಂಟೆಗೆ ಹೊಸ ಬಿಲ್ಗಳಿಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಸದ್ಯದ ಲೋಕಸಭೆಯ ಬಲಾಬಲಗಳ ಲೆಕ್ಕಾಚಾರದಲ್ಲಿ ಸಂಖ್ಯೆಗಳ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ಒಟ್ಟಾರೆ ಸಂಖ್ಯಾಬಲದ 2/3 ಅಂದರೆ 3/2 ಭಾಗದಷ್ಟು ಸದಸ್ಯರ ಬೆಂಬಲ ಇದ್ದರೆ ಮಾತ್ರ ಬಿಲ್ಲನ್ನು ಪಾಸ್ ಮಾಡುವುದಕ್ಕೆ ಒಪ್ಪಿಗೆಯನ್ನು ಮಾಡಿಕೊಳ್ಳಲಾಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಆಡಳಿತ ಪಕ್ಷಕ್ಕೆ ನಂಬರ್ ಗೇಮ್ ಬಹಳ ಇಂಪಾರ್ಟೆಂಟ್ ಆಗಲಿದೆ. ಹಾಲಿ ಸದಸ್ಯರ ಸಂಖ್ಯಾಬಲದಲ್ಲಿರುವಂಥ 543 ಸದಸ್ಯರಿಗೆ ಇನ್ನು 300ಕ್ಕೂ ಹೆಚ್ಚು ಸದಸ್ಯರ ಒಪ್ಪಿಗೆ ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ BJPಗೆ ಆ ಮತಗಳ ಕೊರತೆ ಇದೆ. ತನ್ನ ವೈಯಕ್ತಿಕ ಮತ್ತು ತನ್ನ ಜೊತೆಯಲ್ಲಿರುವಂತಹ ಪಕ್ಷಗಳ ಮಿತ್ರ ಪಕ್ಷಗಳ ಬಲವನ್ನು ಒಟ್ಟಿಗೆ ಸೇರಿಸಿದರೂ ಕೂಡ ಆ ಮ್ಯಾಜಿಕ್ ನಂಬರನ್ನು ತಲುಪೋದಕ್ಕೆ ಕಷ್ಟ ಸಾಧ್ಯವಾಗ್ತಾ ಇದೆ. ಹೀಗಾಗಿ ಆ ಪಕ್ಷ ಈ ನಂಬರನ್ನು ತಲುಪೋದಕ್ಕೆ ಯಾವ ಪ್ರಯತ್ನವನ್ನು ಮಾಡಬಹುದು ಅನ್ನುವಂಥ ಪ್ರಶ್ನೆ ಕೂಡ ಬಹಳ ಮುಖ್ಯವಾಗಿ ಕಾಡ್ತಾ ಇದೆ. ಒಂದು ವೇಳೆ ವಿಪಕ್ಷಗಳ ಪಾಳಯದಲ್ಲಿ ಅಂದರೆ ಇಂಡಿ ಒಕ್ಕೂಟದಲ್ಲಿರುವಂಥ ಪಕ್ಷಗಳ ವಲಯದಲ್ಲಿರುವ ಕಾಂಗ್ರೆಸ್ ಹೊರತಾದ ಯಾವುದಾದ್ರೂ ಒಂದು ಪಕ್ಷ ಇದನ್ನು ಬೆಂಬಲಿಸಿದರೆ ಮಾತ್ರ ಆ ಸಂಖ್ಯಾಬಲ ಹೆಚ್ಚಾಗಬಹುದು. ಆಗ ಆ ಮಸೂದೆಗೆ ಬೆಂಬಲ ಸಿಗಬಹುದು. ಒಂದು ವೇಳೆ ಕಾಂಗ್ರೆಸ್ ರೀತಿಯಲ್ಲಿ ಅಲ್ಲಿರುವಂಥ ಉಳಿದ ಪಕ್ಷಗಳು ಕೂಡ ಅದೇ ನಿಲುವನ್ನು ಮುಂದುವರಿಸಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದೇ ಆದಲ್ಲಿ ಆಡಳಿತ ಪಕ್ಷಕ್ಕೆ ಅದನ್ನು ರೀಚ್ ಮಾಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಆಗುತ್ತೆ. ಹೀಗಾಗಿ ಇದನ್ನು ಯಾವ ರೀತಿ ಅವರು ದಾಟಿ ಹೋಗ್ತಾರೆ, ತಾವು ಉದ್ದೇಶ ಮಾಡಿಕೊಂಡಂಥ ಅಥವಾ ನಿರ್ಧರಿಸಿಕೊಂಡಿರುವಂಥ ಬಿಲ್ಲನ್ನು ಹೇಗೆ ಪಾಸ್ ಮಾಡಿಸ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇದಕ್ಕೆ ನೇರ ಮಾರ್ಗದ ಹೊರತಾಗಿ 2 ಸ್ವರೂಪಗಳು ಕೂಡ ಕಾಣಿಸ್ಕೊಳ್ತಾ ಇದೆ. ಮೊದಲನೇದು, ಒಂದು ವೇಳೆ ಅಡ್ಡ ಮತದಾನದ ಅವಕಾಶ ಸಿಕ್ಕಿದರೆ ಬೇರೆಯವರು ಪರೋಕ್ಷವಾಗಿ ತಮ್ಮ ಪಕ್ಷದ ನಿಲುವುಗಳನ್ನು ಬಿಟ್ಟು ಬಿಲ್ಲಿನ ವಿಚಾರದಲ್ಲಿ ವೈಯಕ್ತಿಕ ನಿಲುವನ್ನು ತೆಗೆದುಕೊಂಡು ವೋಟನ್ನು ಮಾಡಿದಾಗ ಬಿಲ್ಲನ್ನು ಪಾಸ್ ಮಾಡಿಸ್ಬೋದು. ಅಥವಾ ಇರುವ ಸಂಖ್ಯಾಬಲದ ಲೆಕ್ಕಾಚಾರದಲ್ಲಿ ಒಂದಷ್ಟು ಮಂದಿ ಸದಸ್ಯರನ್ನು ಗೈರಾಗುವ ಹಾಗೆ ಮಾಡುವ ಮುಖಾಂತರ ಒಟ್ಟಿನ ಸಂಸತ್ತಿನ ಸದಸ್ಯ ಬಲವನ್ನು ಕಮ್ಮಿ ಮಾಡಿ ಅಲ್ಲಿ 3/2 ಭಾಗದಷ್ಟು ಸದಸ್ಯರನ್ನು ಗುರುತು ಮಾಡಿಕೊಂಡು ವೋಟಿಂಗನ್ನು ಮಾಡಿಸ್ಬೋದು. ಅಂದರೆ ಈ ಲೆಕ್ಕಾಚಾರದ ಪ್ರಕಾರ ಇರುವ ಸಂಖ್ಯಾಬಲದಲ್ಲಿ 90% ಸದಸ್ಯರು ಅಂದರೆ 90 ಜನ ಇಲ್ಲಿ ಗೈರಾಗಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಆ ರೇಷು ಕಮ್ಮಿ ಆಗುತ್ತೆ. ಕಮ್ಮಿ ಆದಾಗ ಇರುವ ಸದಸ್ಯರ ಬಲದಲ್ಲಿ 2/3 ಅಂದರೆ 3/2 ಭಾಗದಷ್ಟು ಜನರನ್ನು ವೋಟಿಂಗಿಗೆ ಹಾಕ್ತಾರೆ. ಅಲ್ಲಿ ಒಪ್ಪಿಗೆ ಕೊಟ್ಟಾಗ ಮಸೂದೆ ಅಂಗೀಕಾರ ಆಗುತ್ತೆ. ಸೊ ಈ ಮಾರ್ಗಗಳೆಲ್ಲೂ ಕೂಡ ವರ್ಕೌಟ್ ಆಗಲಿಲ್ಲ ಅಂತ ಆದರೆ, ಅಥವಾ BJPಯವರಿಗೆ ಇದು ಸರಿಯಲ್ಲ ಅನಿಸಿದರೆ, ತಾವು ತರಲು ಬಯಸಿರುವಂತಹ ಮಹತ್ವದ ಈ ಬಿಲ್ಲುಗಳಿಗೆ ಅಡ್ಡ ಮಾರ್ಗವನ್ನು ತುಳಿಯೋದು ಬೇಡ ಅನ್ನುವಂಥ ಯೋಚನೆಯನ್ನು ಅವರೇನಾದರೂ ತಂದುಕೊಂಡ್ರೆ ಇದನ್ನು ಈ ವಿಶೇಷ ಸಂಸತ್ ಅಧಿವೇಶನದ ಬದಲಾಗಿ ಮುಂಬರುವ ಮುಂಗಾರು ಅಧಿವೇಶನದಲ್ಲಿ ಬಿಲ್ಲನ್ನು ಪಾಸ್ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬಹುದು. ಆ ವೇಳೆಗೆ ಒಂದಷ್ಟು ಮಂದಿಯ ಮನವೊಲಿಕೆ ಮಾಡಿ ಅಥವಾ ವಿಪಕ್ಷದವರ ವಿಶ್ವಾಸವನ್ನು ಗೆದ್ದು ಬಿಲ್ಲನ್ನು ಪಾಸ್ ಮಾಡಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಅದರ ನಡುವೆ ಒಂದು ವೇಳೆ ವಿಪಕ್ಷಗಳು ಇದನ್ನು ಬಿಗಿಪಟ್ಟಿನಲ್ಲಿ ಹಿಡಿದುಕೊಂಡು ಮುಂದುವರಿದಿದ್ದೇ ಆದಲ್ಲಿ ಮುಂಬರುವಂತಹ ಇತರ ರಾಜ್ಯಗಳ ಚುನಾವಣೆಯ ವೇಳೆ ತಮ್ಮ ಪಕ್ಷದ ಹೋರಾಟದ ಅಸ್ತ್ರವಾಗಿ ಆಡಳಿತ ಪಕ್ಷ ಇದನ್ನು ಬಳಸಿಕೊಳ್ಳುತ್ತೆ.
ಒಳ್ಳೆಯ ಬಿಲ್ಗಳನ್ನು ತರೋದಕ್ಕೆ ಹೊರಟ್ರೆ ವಿಪಕ್ಷಗಳು ಅದನ್ನು ವಿರೋಧ ಮಾಡ್ತವೆ, ಪ್ರತಿ ಬಾರಿಯೂ ಕೂಡ ವಿರೋಧ ಮಾಡೋದು ಇವರ ಕೆಲಸ ಅನ್ನುವಂಥದ್ದನ್ನು ಬಿಂಬಿಸಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುವ, ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳುವ ಯೋಜನೆಯನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಈಗ ತರಲು ಹೊರಟಿರುವಂತಹ ಎರಡನೇ ಮಸೂದೆ ಅಂದರೆ ಕ್ಷೇತ್ರ ಮರು ವಿಂಗಡಣೆ ವಿಚಾರ ಏನಿದೆ ಅದು ಕೂಡ ಇಂತಹ ಬಿಲ್ನ ಲೆಕ್ಕಾಚಾರದ ಮೇಲೆ ನಿರ್ಧಾರಿತವಾಗಿದೆ. ತಮ್ಮ ಸಂಖ್ಯಾಬಲವನ್ನು ವಿಸ್ತರಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿ ಅವುಗಳನ್ನು ವಿಸ್ತರಿಸುವ ಮುಖಾಂತರ BJP ಅಥವಾ ಯಾರು ಆಡಳಿತಕ್ಕೆ ಬರ್ತಾರೋ ಅವರ ಬಲವನ್ನು ವೃದ್ಧಿಸಿಕೊಳ್ಳುವಂಥ ಪ್ರಯತ್ನದ ಭಾಗವಾಗಿ ಈ ಬಿಲ್ಲನ್ನು ತರಲಾಗ್ತಿದೆ ಅನ್ನುವಂಥ ಆರೋಪವನ್ನು ವಿಪಕ್ಷ ಕಾಂಗ್ರೆಸ್ ಮಾಡಿತ್ತು. ಈಗ ಈ ಬಿಲ್ಲು ಕೂಡ ಅದಕ್ಕೆ ಪೂರಕವಾದಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಿದೆ. ದಕ್ಷಿಣ ರಾಜ್ಯಗಳಿಗೆ ಪದೇ ಪದೇ ಸರ್ಕಾರ ಲಾಸ್ ಮಾಡ್ತಾ ಇದೆ ಅಥವಾ ಅವುಗಳಿಗೆ ಮೋಸ ಮಾಡ್ತಿದೆ ಅನ್ನುವಂಥ ಆರೋಪ ಇತ್ತು. ಒಕ್ಕೂಟ ವ್ಯವಸ್ಥೆಯಿಂದ ದೂರ ಸರಿಸುವ ಪ್ರಯತ್ನವನ್ನು ಮಾಡ್ತಿದೆ ಅನ್ನುವಂಥ ದೂರನ್ನು ಕೂಡ ಮಾಡಲಾಗಿತ್ತು. ಸೊ ಇದಕ್ಕೆ ಪೂರಕವಾಗಿ ಈ ನಡೀತಿರುವಂಥ ಎಲ್ಲ ಬೆಳವಣಿಗೆಗಳು ಅದನ್ನು ತೋರಿಸಿಕೊಡ್ತಾ ಇದೆ. ಕೇಂದ್ರದ ಏಕನಿರ್ಧಾರಿತ ಉತ್ತರ ಭಾರತ ವಲಯದ ಪ್ರಭಾವಿ ಶಕ್ತಿಗಳು ಏನು ಅನ್ನೋದನ್ನು ತೋರಿಸುವ ನಿಟ್ಟಿನಲ್ಲಿ ಕ್ಷೇತ್ರ ವಿಂಗಡಣೆ ಆಗ್ತಿದೆ ಅನ್ನುವಂಥ ಆರೋಪವನ್ನು ಕೂಡ ವಿಪಕ್ಷಗಳು ಮಾಡ್ತಾ ಇದೆ. ಸೊ ಈ ಎಲ್ಲ ಅಂಶಗಳು ಈಗ ಪರಿಗಣನೆಗೆ ಬರ್ತಾ ಇದ್ದು ಸಂಜೆ 4 ಗಂಟೆಗೆ ನಡೆಯುವಂತಹ ಮತದಾನದ ವೇಳೆ ಈ ವಿಚಾರದಲ್ಲಿ ಎಷ್ಟಿನ ಸ್ಪಷ್ಟತೆಯನ್ನು ಪಡಿಬಹುದು ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ನೀತಿ ಫೈನ್, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.